ನಮಸ್ಕಾರ ಫ್ರೆಂಡ್ಸ್, ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು. ಲಕ್ಷ್ಮಿತಾ ರಾಯರ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಸ್ನೇಹಿತರೆ, ನಾನಿವತ್ತು ನಿಮಗೆ ಒಂದು ವಿಶೇಷವಾದ ಪುಟ್ಟ ತಂತ್ರನ ಹೇಳ್ಕೊಡ್ತಾ ಇದ್ದೀನಿ. ಅದು ಏನಕ್ಕೋಸ್ಕರ ಅಂದರೆ ಉದ್ಯೋಗ ಪ್ರಾಪ್ತಿಗೋಸ್ಕರ. ಯಾರು ನಮಗೆ ಕೆಲಸದ ಅವಶ್ಯಕತೆ ಇದೆ, ನಮಗೆ ಕೆಲಸ ಬೇಕೇ ಬೇಕು ಅಂತ ಬಯಸ್ತಾ ಇರೋವಂಥವ್ರು, ಎಷ್ಟು ದಿನ ಆದರೂ ನಮಗೆ ಕೆಲಸ ಸಿಗ್ತಾ ಇಲ್ಲ ಅಂತನ್ನೋರು ಖಂಡಿತವಾಗ್ಲೂ ನಾನು ಹೇಳ್ಕೊಡುವಂಥ ಈ ಪುಟ್ಟ ತಂತ್ರನ ಮಾಡ್ಕೊಂಡಿದ್ದೆ ಆದರೆ ಅದರಲ್ಲೂ 48 ದಿನ ಪ್ರತಿದಿನ ನೀವು ಮಾಡಬೇಕಾಗುತ್ತೆ. ಈ 48 ದಿನ ನೀವು ತಪ್ಪದೆ ನಾನು ಹೇಳ್ಕೊಡೋವಂಥ ಮಂತ್ರನ ಪಡಿಸಿ ನಾನು ಹೇಳ್ಕೊಡೋವಂಥ ಪುಟ್ಟ ತಂತ್ರನ ಉಪಯೋಗಿಸಿಕೊಂಡಿದ್ದೆ ಆದರೆ ಖಂಡಿತವಾಗ್ಲೂ ನಿಮಗೆ ಉದ್ಯೋಗ ಪ್ರಾಪ್ತಿ ಆಗುತ್ತೆ. ಅದು ಗೌರ್ಮೆಂಟ್ ಕೆಲಸ ಆಗಿರ್ಬೋದು, ಪ್ರೈವೇಟ್ ಕೆಲಸ ಆಗಿರ್ಬೋದು, ಯಾವುದೇ ಒಂದು ಕೆಲಸ ನಿಮಗೆ ಬೇಕೇ ಬೇಕು ಅಂತ ಬಯಸ್ತಿರೋ ಅಂಥವ್ರು ನೀವು ಆಂಜನೇಯನ ದೇವಸ್ಥಾನಕ್ಕೆ ಹೋಗಬೇಕಾಗುತ್ತೆ. ಇಲ್ಲ ಅಂದರೆ ನಿಮ್ಮ ಮನೆಯಲ್ಲಿರುವಂಥ ಆಂಜನೇಯನ ವಿಗ್ರಹ ಇರ್ಬೋದು ಅಥವಾ ಫೋಟೋ ಇರ್ಬೋದು, ಅದ್ರ ಮುಂದೆ ನೀವು ಈ ಪುಟ್ಟ ತಂತ್ರನ ಮಾಡ್ಕೊಬೇಕಾಗುತ್ತೆ. ಏನಪ್ಪ ಅದು ಪುಟ್ಟ ತಂತ್ರ ಅಂದರೆ, ನೀವು ವಿಳೆದೆಲೆನ ತರಬೇಕಾಗುತ್ತೆ. ಅದರಲ್ಲೂ ಶುದ್ಧವಾಗಿರುವಂಥ ವಿಳೆದೆಲೆನ ತಂದು ನೀವು ಜೇನುತುಪ್ಪನ ತರಬೇಕಾಗುತ್ತೆ. ನೀವು ಪ್ರತಿದಿನ ಮುಂಜಾನೆ, ಅದರಲ್ಲೂ ಬ್ರಾಹ್ಮಿ ಮುಹೂರ್ತದಲ್ಲಿ ನೀವು ಎದ್ದು ಆಂಜನೇಯನ ಫೋಟೋ ಇರ್ಬೋದು, ವಿಗ್ರಹ ಇರ್ಬೋದು ಅಥವಾ ದೇವಸ್ಥಾನದಲ್ಲಿರೋಂಥ ವಿಗ್ರಹದ ಮುಂದೆ ನೀವು ವಿಳೆದೆಲೆನ ತಗೊಂಡು ಅದ್ರ ಮೇಲೆ ನೀವು 1 ಸ್ಪೂನಷ್ಟು ಜೇನುತುಪ್ಪನ ಹಾಕಬೇಕಾಗುತ್ತೆ. ಆ ಜೇನುತುಪ್ಪನ ಹಾಕಿದಂಥ ವಿಳೆದೆಲೆನ ನೀವು ಕೈಯಲ್ಲಿ ಹಿಡ್ಕೊಂಡು ನಾನು ಹೇಳ್ಕೊಡೋವಂಥ ಈ ಮಂತ್ರನ ನೀವು 108 ಸರಿ ಪ್ರತಿದಿನ ಜಪಿಸ್ಬೇಕಾಗುತ್ತೆ. ಈ ಮಂತ್ರನ ನೀವು 108 ಸರಿ ಪ್ರತಿದಿನ ಹೇಳಿ, ತದನಂತರ ನೀವು ವಿಳೆದೆಲೆ ಮೇಲೆ ಹಾಕಿರೋಂಥ ಜೇನುತುಪ್ಪನ ನೀವು ಆಂಜನೇಯನಿಗೆ ಸಮರ್ಪಣೆ ಮಾಡೋದ್ರಿಂದ ಖಂಡಿತವಾಗ್ಲೂ ನಿಮ್ಮಲ್ಲಿ ಉದ್ಯೋಗದಲ್ಲಿರೋಂಥ ಯಾವುದೇ ದೋಷಗಳಿರ್ಬೋದು ಅಥವಾ ಸಮಸ್ಯೆಗಳಿರ್ಬೋದು, ಆ ಸಮಸ್ಯೆಗಳೆಲ್ಲ ಪರಿಹಾರ ಆಗಿ ನಿಮಗೆ ಯಾವ ರೀತಿ ಜಾಬು ಬೇಕು ಅಂತ ನೀವು ಬಯಸ್ತಾ ಇದ್ದೀರೋ ಆ ಕೆಲಸ ಖಂಡಿತವಾಗ್ಲೂ ಸಿಕ್ಕೇ ಸಿಗುತ್ತೆ. ಯಾಕಂದರೆ ನೀವು ಜೇನುತುಪ್ಪನ ಆಂಜನೇಯನಿಗೆ ಸಮರ್ಪಣೆ ಮಾಡಿದಾಗ ವಿಳೆದೆಲೆ ಸಮೇತ ನಿಮ್ಮ ಕಷ್ಟಗಳೆಲ್ಲ ನಿವಾರಣೆ ಆಗಿ ನಿಮಗೆ ಏನಾದರೂ ಸಾಡೆ-ಸಾತಿ ಕಾಟಗಳಿದ್ದರೆ, ಶನಿದೇವನ ಕಾಟ ಇದ್ದರೆ, ಆ ಥರ ದೋಷಗಳಿದ್ದರೆ, ರಾಹುಕೇತುದು ಕಾಟಗಳಿದ್ದರೆ ಅದೆಲ್ಲ ದೂರ ಆಗಿ ಖಂಡಿತವಾಗ್ಲೂ ನಿಮಗೆ ಉದ್ಯೋಗ ಪ್ರಾಪ್ತಿ ಆಗುತ್ತೆ. ಅದಕ್ಕೋಸ್ಕರ ನೀವು ಮಾಡಬೇಕಾಗಿರೋ ಮಂತ್ರ ಆ ಪುಟ್ಟ ತಂತ್ರನ ಮಾಡ್ಕೊಳ್ಳಿ. ಅದ್ರ ಜೊತೆಗೆ ನೀವು ಹೇಳ್ಕೊಳ್ಬೇಕಾಗಿರೋ ಮಂತ್ರ ಬಂದು ನೋಡಿ, ಆ ಮಂತ್ರ ಹೇಳ್ತೀನಿ. ಓಂ ಶ್ರೀ ವಜ್ರದೇಹಾಯ ರಾಮಭಕ್ತಾಯ ವಾಯುಪುತ್ರಾಯ ನಮೋಸ್ತುತೆ. ಇಷ್ಟೇ ಮಂತ್ರ. ಈ ಮಂತ್ರನ ನೀವು 108 ಸರಿ ಹೇಳ್ಕೊಂಡು ಪ್ರತಿದಿನ ನೀವು ಹೊಸ ವಿಳೆದೆಲೆನೇ ತೊಗೊಬೇಕು. ಹೊಸ ವಿಳೆದೆಲೆ ಜೊತೆಗೆ ಒಂದೇ 1 ಸ್ಪೂನ್ ಜೇನುತುಪ್ಪನ ಹಾಕಬೇಕು. ನೀವು ಈ ಮಂತ್ರನ 108 ಸರಿ ಹೇಳಬೇಕು. ಹೇಳಿದ ನಂತರ ನೀವು ತೊಗೊಂಡೋಗಿ ಆಂಜನೇಯನ ದೇವ್ರ ಎದುರಿಗೆ ಇಡ್ಬೋದು, ದೇವಸ್ಥಾನಕ್ಕೆ ಕೊಡ್ಬೋದು, ಇಲ್ಲಾಂದರೆ ಫೋಟೋ ಮುಂದೆ ಇಡ್ಬೋದು ಅಥವಾ ವಿಗ್ರಹದ ಮುಂದೆ ಇಡ್ಬೋದು. ಆಮೇಲೆ ಮನೇಲಿಟ್ಟಿರೋ ಜೇನುತುಪ್ಪನ ಏನು ಮಾಡಬೇಕು ಅಂತ ಅಂದರೆ, ನೀವು ಅಕಸ್ಮಾತು ನಿಮಗೆ ಇವಾಗ ಬೆಳಗ್ಗೆಯಿಂದ ನೀವು ಪೂಜೆ ಮಾಡಿ ಇಟ್ಟಿರೋ ಅಂಥ ಜೇನುತುಪ್ಪನ ನೀವು ಸೇವನೆ ಮಾಡ್ತೀನಿ ಅಂದರೆ ನೀವೇ ಸೇವನೆ ಮಾಡ್ಬೋದು. ಇಲ್ಲ ಅಂದರೆ ಯಾವುದಾದ್ರೂ ಒಂದು ಹಸಿರು ಗಿಡದ ಹತ್ರ ತಗೊಂಡೋಗಿ ಅದನ್ನು ಹಾಕ್ಬೋದು. ಇಷ್ಟನ್ನು ನೀವು ಮಾಡ್ತಾ ಬಂದಿದ್ದೆ ಆದರೆ ಖಂಡಿತವಾಗ್ಲೂ ನಿಮಗೆ ಉದ್ಯೋಗ ಪ್ರಾಪ್ತಿ ಆಗುತ್ತೆ. ಅದರಲ್ಲೂ ನೀವು ದೇವಸ್ಥಾನದಲ್ಲಿರೋ ಅಂಥ ಆಂಜನೇಯನಿಗೆ ನೀವು ವಿಳೆದೆಲೆ ಸಮೇತ ಜೇನುತುಪ್ಪದ ಸಮೇತ ನೀವು ನೈವೇದ್ಯನ ಅಂದರೆ ಅದನ್ನ ಎಲೆ ಮೇಲೆ ಜೇನುತುಪ್ಪನ ಇಟ್ಟು ನೀವು ದೇವರ ವಿಗ್ರಹದ ಮುಂದೆ ಪಟ್ಟಿಸ್ಬಿಟ್ಟು ನೀವು ಅದು ಸಮರ್ಪಣೆ ಮಾಡಿ ಬರೋದ್ರಿಂದ ಖಂಡಿತವಾಗ್ಲೂ ಉದ್ಯೋಗ ಪ್ರಾಪ್ತಿ ಆಗೇ ಆಗುತ್ತೆ. ಅದರಲ್ಲೂ 48 ದಿನಗಳ ಒಳಗಡೆ ನಿಮಗೆ ನೀವು ಅಂದ್ಕೊಂಡಿರೋಂಥ ಕೆಲಸ ಖಂಡಿತವಾಗ್ಲೂ ಸಕ್ಸಸ್ ಆಗುತ್ತೆ. ಆದರೆ ಪ್ರತಿದಿನ ಮಾತ್ರ ಇದನ್ನು ಮಾಡಲೇಬೇಕು. ಒಂದು ದಿನನೂ ಮಿಸ್ ಮಾಡಬಾರ್ದು. ಅಕಸ್ಮಾತು ಡೇಟ್ ಆದರೆ ಆ ಡೇಟಲ್ಲಿ 5 ದಿನ ಬಿಟ್ಟು ತದನಂತರ ನೀವು ಮಾಡ್ಬೋದು. ನೋಡಿ, ಆ ಮಂತ್ರ
ಮಂತ್ರ ಇನ್ನೂ ಒಂದು ಸರಿ ಹೇಳ್ತೀನಿ. ಓಂ ಶ್ರೀ ವಜ್ರದೇಹಾಯ ರಾಮಭಕ್ತಾಯ ವಾಯುಪುತ್ರಾಯ ನಮೋಸ್ತುತೆ ಅಂತ ನೀವು ಹೇಳ್ಕೊಬೇಕಾಗುತ್ತೆ. ಈ ಮಂತ್ರನ ನೀವು ಹೇಳ್ಕೊಂಡು ನೀವು ನಾನು ಹೇಳೋ ರೀತಿ ಸಮರ್ಪಣೆ ಮಾಡಿದ್ದೆ ಆದರೆ ಉದ್ಯೋಗ ಪ್ರಾಪ್ತಿ ಖಂಡಿತವಾಗ್ಲೂ ಆಗುತ್ತೆ ಸ್ನೇಹಿತರೆ. ಪುಟ್ಟ ತಂತ್ರ ಆದರೆ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ನೀವು ಪ್ರಯೋಗ ಮಾಡಿಕೊಂಡು ನೋಡಿ, ನಿಮಗೆ ಗೊತ್ತಾಗುತ್ತೆ. 48 ದಿನದ ಒಳಗಡೆ ನಿಮಗೆ ಖಂಡಿತವಾಗ್ಲೂ ಉದ್ಯೋಗ ಪ್ರಾಪ್ತಿ ಆಗೇ ಆಗುತ್ತೆ ಸ್ನೇಹಿತರೆ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹೆಚ್ಚೆಚ್ಚು ವಿಡಿಯೋನ ಶೇರ್ ಮಾಡಿ, ಮತ್ತು ಹೊಸದಾಗಿ ಯಾರಾದರೂ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ತಿಳಿಸ್ತೀನಿ. ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ.